ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೆ ಉಳಿಸುತ್ತಾ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ. ಹೋರಾಟ ಕೇಳಿ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್. ದೇಶಾದ್ಯಂತ ನಡೆದಂತಹ ಸಾರ್ವಜನಿಕ ಮುಷ್ಕರ ಯಶಸ್ವಿಯಾಗಲಿ. ದೇಶಾದ್ಯಂತ ನಡೆದಂತಹ ಸಾರ್ವಜನಿಕ ಮುಷ್ಕರ ಯಶಸ್ವಿಯಾಗಲಿ. ಕಾರ್ಮಿಕರ ವಿರೋಧಿ ನೀತಿಗಳನ್ನು ತರುವಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಹೋರಾಟ ಕೇಳಿ ಧಿಕ್ಕಾರ. ಗ್ರಾಮ ಪಂಚಾಯತಿ ನೌಕರರಿಗೆ ಕನಿಷ್ಠ ವೇತನ ಜಾರಿ ಆಗಲೇಬೇಕು. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಎಲ್ಲಾ ಗ್ರಾಮ ನೌಕರರ ಜಲಗಾರರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಎಲ್ಲಾ ಗ್ರಾಮ ಪಂಚಾಯತಿ ನೌಕರರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಅವರ ಕೆಲಸವನ್ನು ಕಾಯಂಗೊಳಿಸಲೇಬೇಕು. ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು. ಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಮಹಿಳೆಯರಿಗೆ ರಾತ್ರಿ ಪಾಲಿ ಬೇಡವೇ ಬೇಡ. ಮಹಿಳೆಯರಿಗೆ ರಾತ್ರಿ ಪಾಲಿ ಬೇಡವೇ ಬೇಡ. ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಕೂಡ ಕನಿಷ್ಠ ವೇತನ ನಿಗದಿಗೊಳಿಸಬೇಕು. ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ. ಗ್ರಾಮ ಪಂಚಾಯತಿ ನೌಕರರನ್ನು ಈ ಕೂಡಲೇ ಅವರಿಗೆ ಕನಿಷ್ಠ ವೇತನ ಕೊಡಲೇಬೇಕು. ಅವರನ್ನು ಕಾಯಂಗೊಳಿಸಿ. ಅಖಿಲ ಭಾರತ ಮುಷ್ಕರ ಇಡೀ ಭಾರತ ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ. ಇದೊಂದು ಐತಿಹಾಸಿಕ ಮುಷ್ಕರ ಅಂತ ಹೇಳ್ಬೋದು. ನಾವು ಇಷ್ಟೊತ್ತು ನಾವು ಅಂಚೆ ಕಚೇರಿ ಮುಂದೆ ಮನವಿ ಕೊಡುವಾಗ ಒಂದು ಮಾತು ಹೇಳಿದ್ವಿ, ಏನು ಬ್ರಿಟಿಷರನ್ನು ನಾವು ಸ್ವಾತಂತ್ರ್ಯ ಪಡಲಿ ಈ ದೇಶದಿಂದ ಕಳಿಸುವಾಗ ನಮ್ಗೆ ಸ್ವಾತಂತ್ರ್ಯಕ್ಕೆ ಹೋರಾಡಿದಾಗ ಯಾವ ರೀತಿ ನಾವು ಮುಷ್ಕರಗಳು ಮಾಡಿದೀವೋ ಆ ರೀತಿ ಈ ವರ್ಷದಲ್ಲಿ ನಾವು ಮುಷ್ಕರಗಳು ಮಾಡೋ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಇವತ್ತು ದೇಶಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು, ಅಥವಾ ಅಂಗನವಾಡಿಗಳು ಏನಿದೆ ಎಲ್ಲ ಬಂದ್ ಮಾಡಿ ಇವತ್ತು ಏನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಸೇವಾ ಭದ್ರತೆ ಇರ್ಬೋದು, ಪೆನ್ಷನ್ ಇರ್ಬೋದು, ವೇತನ ಇರ್ಬೋದು, ಮತ್ತು ಮಹಿಳೆಯರ ಹಕ್ಕುಗಳು ಮತ್ತು ಮಹಿಳೆಯರಿಗೆ ಯಾವ ರೀತಿ ರಾತ್ರಿ ಪಳೆ ಮತ್ತು ಬೆಳಗ್ಗೆ ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಯಾವ ರೀತಿ ಅವರಿಗೆ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ಸರ್ಕಾರಗಳ ವಿರುದ್ಧ ನಾವು ಅವರಿಗೆ ಎಚ್ಚರಿಕೆ ಮಾಡೋ ಮೂಲಕ ಇವತ್ತು ಮುಷ್ಕರ ಮಾಡ್ತಿದ್ದೆ. ಬಂಧುಗಳೇ, ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ನಾನು ಟಿ ವಿಯಲ್ಲಿ ನೋಡಿದೆ, ಅದು ಆಗಲೇ ಮರ್ತೀವಿ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ಇನ್ಫೋಸಿಸ್ ಕಂಪ್ನಿ ತಾವೆಲ್ಲ ಕೇಳಿದ್ದೀರಾ. ಅಲ್ಲಿ ಒಬ್ಬ ಹುಡುಗ 30 ಹೆಣ್ಣು ಮಕ್ಕಳ, ಅಂದರೆ ನಾನು ಏನಕ್ಕೆ ಕೇಳ್ತಾರೆ, ಅಲ್ಲಿ ಬಾತ್ರೂಮ್ ಆಗಲಿ, ಟಾಯ್ಲೆಟ್ ಆಗಲಿ ಅಥವಾ ವಾಶ್ರೂಮ್ ಆಗಲಿ ಸೆಕ್ಯೂರಿಟಿ ಇಲ್ಲ ಅನ್ನೋದಕ್ಕೆ ಐ ಟಿ ಕಂಪ್ನಿಗಳು ಯಾವ ರೀತಿ ಇದೆ ಅಂತೇಳಿ 30 ಜನರ ಒಂದು ವಿಡಿಯೋ ಮಾಡ್ತಾನೆ. ಆತನು ಏನೋ ವಾಶ್ರೂಮ್ಗೆ ಹೋಗಿದ್ದಾಗ, ಅಯ್ಯಮ್ಮ ಅಥವಾ ಟಾಯ್ಲೆಟ್ಗೆ ವಾಶ್ರೂಮ್ಗೆ ಹೋಗಿದ್ದಾಗ ಅವನು ವಿಡಿಯೋ ಮಾಡ್ತಾನೆ ಒಬ್ಬ ಹುಡುಗ. ಅದು ನೆನ್ನೆ ಸಿಕ್ಕಾಕೊಂಡಿದ್ದಾನೆ. ಇಂಥವು ದೇಶದಲ್ಲಿ ಇಂಥ ಘಟನೆಗಳು ಎಷ್ಟೋ ಆಗ್ತಾಯಿದೆ. ಅಂದರೆ ಮಹಿಳೆಯರ ರಕ್ಷಣೆ ಇಲ್ಲ. ದಯವಿಟ್ಟು ಮುಖ್ಯವಾಗಿ ಮಹಿಳೆಯರಿಗೆ ರಕ್ಷಣೆ ಬೇಕು. ಅದೇ ರೀತಿ ಏನು ಅಂಗನವಾಡಿ, ಬಿಸಿ ಊಟ, ಆಶಾ ವರ್ಕರ್ಸ್ ಇವತ್ತು ಸಾವಿರಾರು ವರ್ಷಗಳಿಂದ 5,000, 10,000ಕ್ಕೆ, 12,000ಕ್ಕೆ ಏನು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ನೌಕರರಿಗೂ ಅಷ್ಟೇ 10,000 ರಿಂದ 12,000 ಸಂಬಳ ಬರ್ತಾಯಿದೆ. ಇವರಿಗೆಲ್ಲ ಸೇವಾ ಭದ್ರತೆ ಮತ್ತು ಒಂದು ಇವ್ರಿಗೇನು ನೇಮಕಾತಿ ಕಾಯಂ ಮಾಡಬೇಕು ಮತ್ತು ವೇತನ ಜಾಸ್ತಿ ಮಾಡಬೇಕು.
ಹಾಗೆ ರೈತರ ಪರಿಸ್ಥಿತಿ ಬಂದರೆ ರೈತರ ಬೆಳೆಗೆ ನಿಮಗೆಲ್ಲ ಗೊತ್ತು 6 ತಿಂಗಳಿಂದ ಟೊಮೊಟೊಗೆ ರೇಟ್ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಭೂ ಸ್ವಾಧೀನ ಕಾಯ್ದೆ ಅಂತೂ ಕೇಂದ್ರ ಸರ್ಕಾರ ತಂದಿದೆ. ನಿಮಗೆಲ್ಲ ಗೊತ್ತು, ದೇವನಹಳ್ಳಿಯಲ್ಲಿ ಏನು 1 ವರ್ಷದಿಂದ ಸತತವಾಗಿ ಹೋರಾಟ ರೈತರು ಮಾಡಿದ್ರು. ಏನು ಸುಮಾರು 2,000 ಎಕರೆ ಆದ್ರೂ ಸಿದ್ದರಾಮಯ್ಯ ಅವರು ಇವತ್ತು ನಾಳೆ ಅಂತ ಹೇಳಿದ್ರೆ, ಆದರೆ ಕೇಂದ್ರ ಸರ್ಕಾರ ಅದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ವಾಪಸ್ ಮಾಡಬೇಕು. ಮತ್ತು ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯದಲ್ಲಿ ಬಲವಂತ ಭೂ ಸ್ವಾಧೀನ ಮಾಡಬಾರ್ದು. ಮತ್ತು ರೈತರಿಗೆ ಸ್ವಾಮಿನಾಥನ್ ವರದಿ ಜಾರಿಗೆ ಬಂದು ಏನು ಬೆಳೆ ಬೆಳೀತಾರೆ ಅವ್ರಿಗೆ ತಕ್ಕ ಒಂದು ದರ ಸಿಗಬೇಕು ಅಂಥೇಳಿ ನಾನು ಈ ಒಂದು ಮುಷ್ಕರದ ಬಗ್ಗೆ ಈ ಎಲ್ಲರ ಬಗ್ಗೆನೂ ಏನು ಆಶಾ ಮತ್ತು ಅಂಗನವಾಡಿ, ಬಿಸಿ ಊಟ ಮತ್ತು ಗ್ರಾಮ ನೌಕರ ಡಿಮ್ಯಾಂಡ್ಸ್ ಏನಿದೆಯೋ ಇವೆಲ್ಲ ಜಾರಿ ಆಗಲೇಬೇಕು ಅಂತ ಹೇಳಿದ್ರು. ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡೋ ಮೂಲಕ ಇವತ್ತು ಮುಷ್ಕರ ಮುಳುಬಾಗಲಲ್ಲಿ ಮಾಡಿದ್ದೀವಿ. ಇವತ್ತು ಈ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮುಖ್ಯವಾಗಿ ದಲಿತ ಪರ ಸಂಘಟನೆಗಳಲ್ಲಿ ನಮ್ಮ ಸಂಸದ ವಿಜಯಣ್ಣ ಅವರು, ಮತ್ತು ನಮ್ಮ ಮಾಜಿ ದರ್ಖಾಸ್ತ್ ಕಮಿಟಿ ಮೆಂಬರ್ ಕೃಷ್ಣಣ್ಣವರು, ಮತ್ತು ಬಿಸಿ ಊಟ ನೌಕರರು, ಅಂಗನವಾಡಿ ನೌಕರರು, ಗ್ರಾಮ ಪಂಚಾಯತ್ ನೌಕರರು, ಆಶಾ ವರ್ಕರ್ಸು, ಮತ್ತು ರೈತ ಸಂಘದವರು, ಮುಖ್ಯವಾಗಿ ನಾವು ಏನು ಕಮ್ಯುನಿಸ್ಟ್ ಪಾರ್ಟಿ ಮುಳುಬಾಗಲ್ ತಾಲೂಕು, CPM ಪಾರ್ಟಿ ಮುಳುಬಾಗಲ್ ತಾಲೂಕು, ನಾವೂ ಈ ಒಂದು ಮುಷ್ಕರಕ್ಕೆ ಬೆಂಬಲ ಅವ್ರ ಜೊತೆ ನಾವು ನಿಂತ್ಕೊಂಡು ನಿಮ್ಮ ಜೊತೆ ನಾವು ಇದ್ದೀವಿ. ಮತ್ತು ವಿದ್ಯಾರ್ಥಿ ಸಂಘಟನೆಗಳು, ಏನು ಭಾರತ ವಿದ್ಯಾರ್ಥಿ ಫೆಡರೇಷನ್ ವಿದ್ಯಾರ್ಥಿ ಸಂಘಟನೆಗಳು ನಮ್ಮ ಜೊತೆ ಈ ಒಂದು ಮುಷ್ಕರಕ್ಕೆ ಬೆಂಬಲ ಸೂಚಿಸ್ತಾರೆ. ನಾವೆಲ್ಲ ಸೇರಿ ಈ ಮುಷ್ಕರವನ್ನು ಮಾಡಿ ಇವ್ರ ಪರವಾಗಿ ಮಾಡಿದ್ದೀವಿ. ಸರ್ಕಾರಕ್ಕೆ ಏನು ಈ ಒಂದು ಬೇಡಿಕೆಗಳು ಈಡೇರಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. AITUC ಈ ಸಂಘಟನೆಗಳು ಸಹ ಮುಷ್ಕರಕ್ಕೆ, AITUC ಅಂದರೆ ಎಲ್ಲ ಸಂಯುಕ್ತ ಹೋರಾಟ. ಏನು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘಗಳು, ಪ್ರಗತಿಪರ ಸಂಘಗಳು, ದಲಿತ ಸಂಘಟನೆಗಳು, ಎಲ್ಲ ಯೂನಿಯನ್ಸ್ ಏನಿದೆ, INTUC, ಬೇರೆ ಯೂನಿಯನ್, AITUC ಎಲ್ಲ ಸೇರಿನೂ ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದಾರೆ.